ಇದ್ದ ಬಂಡಾಯವನ್ನೆಲ್ಲ ನಾವು ಶಮನ ಮಾಡಿದ್ದೇವೆ, ಕಾಂಗ್ರೆಸ್ಗೆ ಯಾವುದೇ ಬಂಡಾಯ ಇಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಕೆಲವರು ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ. ಅಂತವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡ್ತೇನೆ, ನಾನು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ಪಡೆಯೋದಿಲ್ಲ ಅಂತ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬೈಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ಜನಕ್ಕೆ ಮುಂಚೆ ಅವ್ರು ಮನವೊಲಿಸ್ಲಿ, ಆಮೇಲೆ ನನಗೆ ಮನವೊಲಿಸ್ಲಿ ಅಂತಕ್ಕದ್ದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಅವ್ರು ಯಾರು ನನಗೆ ಮನವೊಲಿಸೋದಕ್ಕಿಂತ ಮುಂಚೆ ನಾಡಿದ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಆಯಿಂದ ಜನಕ್ಕೆ ಮನವೊಲಿಸ್ಕಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. 100% ಸರ್. ಇಲ್ಲ ಅಂತ ಹೇಳಿದರೆ ನಾವು ಇಡೀ ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದರೆ ನಾವು, ನಮ್ಮ ಸಮಾಜ, ಆಯಿಂದ ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನು ತೀರ್ಪು ಕೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬೈಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಇದ್ದ ಬಂಡಾಯವನ್ನೆಲ್ಲ ನಾವು ಶಮನ ಮಾಡಿದ್ದೇವೆ, ಕಾಂಗ್ರೆಸ್ಗೆ ಯಾವುದೇ ಬಂಡಾಯ ಇಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಕೆಲವರು ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ. ಅಂತವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡ್ತೇನೆ, ನಾನು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ಪಡೆಯೋದಿಲ್ಲ ಅಂತ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬೈಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ಜನಕ್ಕೆ ಮುಂಚೆ ಅವ್ರು ಮನವೊಲಿಸ್ಲಿ, ಆಮೇಲೆ ನನಗೆ ಮನವೊಲಿಸ್ಲಿ ಅಂತಕ್ಕದ್ದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಅವ್ರು ಯಾರು ನನಗೆ ಮನವೊಲಿಸೋದಕ್ಕಿಂತ ಮುಂಚೆ ನಾಡಿದ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಆಯಿಂದ ಜನಕ್ಕೆ ಮನವೊಲಿಸ್ಕಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. 100% ಸರ್. ಇಲ್ಲ ಅಂತ ಹೇಳಿದರೆ ನಾವು ಇಡೀ ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದರೆ ನಾವು, ನಮ್ಮ ಸಮಾಜ, ಆಯಿಂದ ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನು ತೀರ್ಪು ಕೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬೈಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಇದ್ದ ಬಂಡಾಯವನ್ನೆಲ್ಲ ನಾವು ಶಮನ ಮಾಡಿದ್ದೇವೆ, ಕಾಂಗ್ರೆಸ್ಗೆ ಯಾವುದೇ ಬಂಡಾಯ ಇಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಕೆಲವರು ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ. ಅಂತವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡ್ತೇನೆ, ನಾನು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ಪಡೆಯೋದಿಲ್ಲ ಅಂತ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬೈಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ
ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ಜನಕ್ಕೆ ಮುಂಚೆ ಅವ್ರು ಮನವೊಲಿಸ್ಲಿ, ಆಮೇಲೆ ನನಗೆ ಮನವೊಲಿಸ್ಲಿ ಅಂತಕ್ಕದ್ದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಅವ್ರು ಯಾರು ನನಗೆ ಮನವೊಲಿಸ್ಕಿಂತ ಮುಂಚೆ ಈ ನಾಡಿನ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ 5 ಜನಕ್ಕೆ ಮನವೊಲಿಸ್ಕಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. 100% ಸರ್. ಇಲ್ಲ ಅಂತ ಹೇಳಿದರೆ ನಾವು ಇಡೀ ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದರೆ ನಾವು, ನಮ್ಮ ಸಮಾಜ, 5 ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನು ತೀರ್ಪು ಕೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬಯಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಇದ್ದ ಬಂಡಾಯವನ್ನೆಲ್ಲ ನಾವು ಶಮನ ಮಾಡಿದ್ದೇವೆ, ಕಾಂಗ್ರೆಸ್ಗೆ ಯಾವುದೇ ಬಂಡಾಯ ಇಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ನಲ್ಲಿ ಮಾತನಾಡ್ತಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಕೆಲವರು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಿದ್ದಾರೆ. ಅಂಥವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡ್ತೇನೆ, ನಾನು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ಪಡೆಯೋದಿಲ್ಲ ಅಂತ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬಯಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ಜನಕ್ಕೆ ಮುಂಚೆ ಅವ್ರು ಮನವೊಲಿಸ್ಲಿ, ಆಮೇಲೆ ನನಗೆ ಮನವೊಲಿಸ್ಲಿ ಅಂತಕ್ಕದ್ದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಅವ್ರು ಯಾರು ನನಗೆ ಮನವೊಲಿಸ್ಕಿಂತ ಮುಂಚೆ ಈ ನಾಡಿನ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ 5 ಜನಕ್ಕೆ ಮನವೊಲಿಸ್ಕಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. 100% ಸರ್. ಇಲ್ಲ ಅಂತ ಹೇಳಿದರೆ ನಾವು ಇಡೀ ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದರೆ ನಾವು, ನಮ್ಮ ಸಮಾಜ, 5 ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನು ತೀರ್ಪು ಕೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಭಾಳ ಜನ ಬಂದಿದ್ರು ಸರ್, ಭಾಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬಯಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ